ವೆಲ್ಕಮ್ ಬ್ಯಾಕ್. ಒಂದಾಗಿರೋ ತರ ತೋರಿಸಿಕೊಂಡಂತಹ ಸಿಎಂ ಮತ್ತು ಡಿಸಿಎಂ ಮೈಸೂರಲ್ಲಿ ಪರಸ್ಪರ ಕೈ ಹಿಡಿದು ಸಿದ್ದು ಡಿಕೆ ಪೋಸ್ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಭೇಟಿ ಹೊತ್ತಲ್ಲಿ ಮೆಗಾ ಹೈಡ್ರಾಮಾ, ಮೆಗಾ ಡ್ರಾಮಾ. ಮನಸ್ಸಲ್ಲಿ ಧಗ ಧಗ ಕೊತ ಕೊತ, ಆದರೆ ಕೈ ಕುಲುಕೋದು ನೋಡಿದ್ರೆ ನಮ್ಮಿಬ್ಬರಲ್ಲಿ ಯಾವ ವೈರತ್ವಗಳೇ ಇಲ್ಲ, ಭಿನ್ನಾಭಿಪ್ರಾಯಗಳು ಲವಲೇಶದಷ್ಟು ಇಲ್ಲ ಅನ್ನೋ ತರಹ ಭಾಸವಾಗುತ್ತೆ. ಬಿಡಿ, ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಸುರ್ಜೇವಾಲಾ ಭೇಟಿ ಸಂದರ್ಭ ಬಹುದೊಡ್ಡ ಹೈಡ್ರಾಮವೇ ನಡೆದಿದೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯವಿಲ್ಲ ಎಂದು ತೋರಿಸಿಕೊಂಡ ಸಿಎಂ ಡಿಸಿಎಂ. ನಾನು ಡಿಕೆ ಶಿವಕುಮಾರ್ ಚೆನ್ನಾಗಿಯೇ ಇದ್ದೇವೆ ಎಂದ ಸಿದ್ದರಾಮಯ್ಯ. ನಮ್ಮ ನಡುವೆ ತಂದಿಡುವ ಕೆಲಸ ಆಗ್ತಾ ಇದೆ, ಅದು ಆಗಲ್ಲ ಎಂದ ಸಿಎಂ. ಮೂರನೆಯವರು ನಿಷ್ಠೂರ. 5 ವರ್ಷ ನಮ್ಮದೇ ಸರ್ಕಾರ, ದಸರಾ ಉದ್ಘಾಟನೆಯನ್ನು ನಾನೇ ಮಾಡ್ತೇನೆ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಅಲ್ಲಿದ್ದವರ ಮುಖದಲ್ಲೆಲ್ಲ ನಗು. ನಾವು ಜೊತೆಯಲ್ಲಿ ಎನ್ನುವ ಮೂಲಕ ಯಾರಿಗೆ ಸಂದೇಶ ಕೊಟ್ಟು ಸಿಎಂ ಡಿಸಿಎಂ ಗೊತ್ತಿಲ್ಲ. ಕಾಂಗ್ರೆಸ್ ಭಿನ್ನ ಮತಕ್ಕೆ ತೇಪೆ ಯತ್ನ. ಒಂದು ಅಧಿಕಾರ ಹಂಚಿಕೆಯ ವಿಚಾರ, ಮತ್ತೊಂದು ಡಿಕೆ ಶಿವಕುಮಾರ್ ಅವರ ರಾಜಕೀಯ ನಡೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತಹದ್ದು. ಈ ಎಲ್ಲ ರಾಜಕೀಯ ಚರ್ಚೆಗಳ ನಡುವೆ ಇವತ್ತು ಕಾರ್ಯಕ್ರಮವೊಂದರಲ್ಲಿ ಸುರ್ಜೇವಾಲಾ ಭೇಟಿ ಕೊಟ್ಟಂತಹ ಸಂದರ್ಭ, ರಾಜ್ಯ ರಾಜಕೀಯದ ಭಿನ್ನಾಭಿಪ್ರಾಯಗಳು ಹೈಕಮಾಂಡ್ ನಾಯಕರಿಗೆ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ವೇದಿಕೆಯಲ್ಲಿ ಹಸ್ತಲಾಘವ ಮಾಡುವ ಮುಖಾಂತರವಾಗಿ ನಮ್ಮೊಳಗಿನ ಭಿನ್ನಾಭಿಪ್ರಾಯಕ್ಕೆ ತಿಲಾಂಜಲಿನ? ಖಂಡಿತ ಅಲ್ಲ. ನಮ್ಮೊಳಗಿನ ಅಸಮಾಧಾನಗಳಿಗೆ ಇದು ತಿಲಾಂಜಲಿನ? ಖಂಡಿತ ಅಲ್ಲ. ಡಿಕೆ ಶಿವಕುಮಾರ್ ಒಂದು ಕಡೆ ಶಕ್ತಿ ಪ್ರದರ್ಶನ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು 2028ರಲ್ಲೂ ನಾನೇ ಸಿಎಂ ಅನ್ನೋ ತರಹ ಈ ಹಿಂದೆ ಕೊಟ್ಟಂತ ಹೇಳಿಕೆಗಳು. ಒಟ್ಟಾರೆ ಪವರ್ ಶೇರಿಂಗ್ ವಿಚಾರವನ್ನು ಚರ್ಚೆಗೆ ತರಬೇಕು ಅನ್ನೋ ಹಂಬಲ ಡಿಕೆ ಶಿವಕುಮಾರ್ ಅವರದ್ದು. ನೀವು ಯಾವುದೇ ತರಹದಲ್ಲಿ ಯಾವುದೇ ರೂಪದಲ್ಲಿ ಚರ್ಚೆಗೆ ತಂದರೂ ಕೂಡ 2028ರಲ್ಲಿ ಅಥವಾ ಈ ಪೂರ್ಣಾವಧಿಯ ಸಿಎಂ ನಾನೇ ಅನ್ನುವಂಥ ರೀತಿಯ ಸ್ಟೇಟ್ಮೆಂಟ್ಗಳು ಸಿದ್ದರಾಮಯ್ಯನವರದ್ದು. ಹಾಗಾದರೆ ಇಲ್ಲಿ ಯಾರದ್ದು ಮೇಲುಗೈ? ಹೈಕಮಾಂಡ್ ನಾಯಕರು ಇದಕ್ಕೆ ಯಾವ ತರಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.